ಮುಸ್ಲಿಮ್ರಿಗೆ ವೋಟ್ ಹಾಕ್ಬೇಡ, ವೋಟಿಂಗ್ ಪವರ್ ಹಿಂದೆ ತಕೊಳ್ಳಿ ಅಂತ ಹೇಳೋದಕ್ಕೆ ಬೆಂಬಲ ಕೊಡ್ತಾರಂತ. ಸಂವಿಧಾನ ಇದೆಯಲ್ಲ ನಮ್ಮ ದೇಶದಲ್ಲಿ. 26ನೇ ತಾರೀಕು ನಾವೆಲ್ಲ ಸಂವಿಧಾನದ ಹಕ್ಕಿನ ಬಗ್ಗೆ 75 ವರ್ಷದ ಬಗ್ಗೆ ನಾವೆಲ್ಲರೂ ಬಹಳ ವಿಜೃಂಭಣೆಯಿಂದ ಸಂಭ್ರಮ ಆಚರಣೆ ಮಾಡಿದೀವಲ್ಲ. ಒಂದ್ ಕಡೆ ಹೇಳ್ತಾರೆ ದೇಶದ ಪ್ರಧಾನ ಮಂತ್ರಿಗಳು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳ್ತಾರೆ. ಹಾಗಾದ್ರೆ ಬಿಜೆಪಿ ಅವ್ರು ಹೇಳ್ಬಿಡ್ಲಿ ನೋಡೋಣ, ಮುಸಲ್ಮಾನರಿಗೆ ವೋಟಿಂಗ್ ಪವರ್ನ ತಕೊಂಡ್ ಬಿಡ್ಲಿ ಅಂತ. ಸ್ವಾಮೀಜಿಗಳಿರೋದು ಸಮಾಜದ ಸ್ವಾಸ್ಥ್ಯವನ್ನ ಕಾಪಾಡ್ಲಿಕ್ಕೆ ಹೊರತಾಗಿ ಸಮಾಜದ ಸ್ವಾಸ್ಥ್ಯನ ಕೆಡಿಸ್ಲಿಕ್ಕೆ ಅಲ್ಲ. ನಾನಷ್ಟು ದೊಡ್ಡವಳಲ್ಲ ಸ್ವಾಮೀಜಿಗಳ ಬಗ್ಗೆ ಕಮೆಂಟ್ ಮಾಡ್ಲಿಕ್ಕೆ. ಬಟ್ ಸ್ವಾಮೀಜಿಗಳು ಏನೇ ಇದ್ರು ಕೂಡ ನಮಗೆ ಮಾರ್ಗದರ್ಶನ ಹೇಳ್ಬೇಕೆ ಹೊರತಾಗಿ ಈ ರೀತಿ ಮಾತನ್ನ ಹೇಳ್ಬಾರ್ದು. ನಾವು ಭಾರತ ದೇಶದಲ್ಲಿದ್ದೀವಿ, ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನವನ್ನ ಫಾಲೋ ಮಾಡ್ತಾ ಇದ್ವಿ. ಎಲ್ಲ ಪ್ರಜೆಗಳಿಗೂ ಎಲ್ಲರಿಗೂ ಕೂಡ ಒಂದೇ ಹಕ್ಕು. ಅದು ನಾನಾಗ್ಲಿ, ಅದು ರಾಷ್ಟ್ರಪತಿ ಆಗ್ಲಿ, ಅದು ನೀವಾಗ್ಲಿ. ಮುಸ್ಲಿಮ್ರಿಗೆ ವೋಟ್ ಹಾಕ್ಬೇಡ, ವೋಟಿಂಗ್ ಪವರ್ ಹಿಂದೆ ತಕೊಳ್ಳಿ ಅಂತ ಹೇಳೋದಕ್ಕೆ ಬೆಂಬಲ ಕೊಡ್ತಾರಂತ. ಸಂವಿಧಾನ ಇದೆಯಲ್ಲ ನಮ್ಮ ದೇಶದಲ್ಲಿ. 26ನೇ ತಾರೀಕು ನಾವೆಲ್ಲ ಸಂವಿಧಾನದ ಹಕ್ಕಿನ ಬಗ್ಗೆ 75 ವರ್ಷದ ಬಗ್ಗೆ ನಾವೆಲ್ಲರೂ ಬಹಳ ವಿಜೃಂಭಣೆಯಿಂದ ಸಂಭ್ರಮ ಆಚರಣೆ ಮಾಡಿದೀವಲ್ಲ. ಒಂದ್ ಕಡೆ ಹೇಳ್ತಾರೆ ದೇಶದ ಪ್ರಧಾನ ಮಂತ್ರಿಗಳು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳ್ತಾರೆ. ಹಾಗಾದ್ರೆ ಬಿಜೆಪಿ ಅವ್ರು ಹೇಳ್ಬಿಡ್ಲಿ ನೋಡೋಣ, ಮುಸಲ್ಮಾನರಿಗೆ ವೋಟಿಂಗ್ ಪವರ್ನ ತಕೊಂಡ್ ಬಿಡ್ಲಿ ಅಂತ. ಸ್ವಾಮೀಜಿಗಳಿರೋದು ಸಮಾಜದ ಸ್ವಾಸ್ಥ್ಯವನ್ನ ಕಾಪಾಡ್ಲಿಕ್ಕೆ ಹೊರತಾಗಿ ಸಮಾಜದ ಸ್ವಾಸ್ಥ್ಯನ ಕೆಡಿಸ್ಲಿಕ್ಕೆ ಅಲ್ಲ. ನಾನಷ್ಟು ದೊಡ್ಡವಳಲ್ಲ ಸ್ವಾಮೀಜಿಗಳ ಬಗ್ಗೆ ಕಮೆಂಟ್ ಮಾಡ್ಲಿಕ್ಕೆ. ಬಟ್ ಸ್ವಾಮೀಜಿಗಳು ಏನೇ ಇದ್ರು ಕೂಡ ನಮಗೆ ಮಾರ್ಗದರ್ಶನ ಹೇಳ್ಬೇಕೆ ಹೊರತಾಗಿ ಈ ರೀತಿ ಮಾತನ್ನ ಹೇಳ್ಬಾರ್ದು. ನಾವು ಭಾರತ ದೇಶದಲ್ಲಿದ್ದೀವಿ, ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನವನ್ನ ಫಾಲೋ ಮಾಡ್ತಾ ಇದ್ವಿ. ಎಲ್ಲ ಪ್ರಜೆಗಳಿಗೂ ಎಲ್ಲರಿಗೂ ಕೂಡ ಒಂದೇ ಹಕ್ಕು. ಅದು ನಾನಾಗ್ಲಿ, ಅದು ರಾಷ್ಟ್ರಪತಿ ಆಗ್ಲಿ, ಅದು ನೀವಾಗ್ಲಿ. ಮುಸ್ಲಿಮ್ರಿಗೆ ವೋಟ್ ಹಾಕ್ಬೇಡ, ವೋಟಿಂಗ್ ಪವರ್ ಹಿಂದೆ ತಕೊಳ್ಳಿ ಅಂತ ಹೇಳೋದಕ್ಕೆ ಬೆಂಬಲ ಕೊಡ್ತಾರಂತ. ಸಂವಿಧಾನ ಇದೆಯಲ್ಲ ನಮ್ಮ ದೇಶದಲ್ಲಿ. 26ನೇ ತಾರೀಕು ನಾವೆಲ್ಲ ಸಂವಿಧಾನದ ಹಕ್ಕಿನ ಬಗ್ಗೆ 75 ವರ್ಷದ ಬಗ್ಗೆ ನಾವೆಲ್ಲರೂ ಬಹಳ ವಿಜೃಂಭಣೆಯಿಂದ ಸಂಭ್ರಮ ಆಚರಣೆ ಮಾಡಿದೀವಲ್ಲ. ಒಂದ್ ಕಡೆ ಹೇಳ್ತಾರೆ ದೇಶದ ಪ್ರಧಾನ ಮಂತ್ರಿಗಳು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳ್ತಾರೆ. ಹಾಗಾದ್ರೆ ಬಿಜೆಪಿ ಅವ್ರು ಹೇಳ್ಬಿಡ್ಲಿ ನೋಡೋಣ, ಮುಸಲ್ಮಾನರಿಗೆ ವೋಟಿಂಗ್ ಪವರ್ನ ತಕೊಂಡ್ ಬಿಡ್ಲಿ ಅಂತ. ಸ್ವಾಮೀಜಿಗಳಿರೋದು ಸಮಾಜದ ಸ್ವಾಸ್ಥ್ಯವನ್ನ ಕಾಪಾಡ್ಲಿಕ್ಕೆ ಹೊರತಾಗಿ ಸಮಾಜದ ಸ್ವಾಸ್ಥ್ಯನ ಕೆಡಿಸ್ಲಿಕ್ಕೆ ಅಲ್ಲ. ನಾನಷ್ಟು ದೊಡ್ಡವಳಲ್ಲ ಸ್ವಾಮೀಜಿಗಳ ಬಗ್ಗೆ ಕಮೆಂಟ್ ಮಾಡ್ಲಿಕ್ಕೆ. ಬಟ್ ಸ್ವಾಮೀಜಿಗಳು ಏನೇ ಇದ್ರು ಕೂಡ ನಮಗೆ ಮಾರ್ಗದರ್ಶನ ಹೇಳ್ಬೇಕೆ ಹೊರತಾಗಿ ಈ ರೀತಿ ಮಾತನ್ನ ಹೇಳ್ಬಾರ್ದು. ನಾವು ಭಾರತ ದೇಶದಲ್ಲಿದ್ದೀವಿ, ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನವನ್ನ ಫಾಲೋ ಮಾಡ್ತಾ ಇದ್ವಿ. ಎಲ್ಲ ಪ್ರಜೆಗಳಿಗೂ ಎಲ್ಲರಿಗೂ ಕೂಡ ಒಂದೇ ಹಕ್ಕು. ಅದು ನಾನಾಗ್ಲಿ, ಅದು ರಾಷ್ಟ್ರಪತಿ ಆಗ್ಲಿ, ಅದು ನೀವಾಗ್ಲಿ. ಮುಸ್ಲಿಮ್ರಿಗೆ ವೋಟ್ ಹಾಕ್ಬೇಡ, ವೋಟಿಂಗ್ ಪವರ್ ಹಿಂದೆ ತಕೊಳ್ಳಿ ಅಂತ ಹೇಳೋದಕ್ಕೆ ಬೆಂಬಲ ಕೊಡ್ತಾರಂತ. ಸಂವಿಧಾನ ಇದೆಯಲ್ಲ ನಮ್ಮ ದೇಶದಲ್ಲಿ. 26ನೇ ತಾರೀಕು ನಾವೆಲ್ಲ ಸಂವಿಧಾನದ ಹಕ್ಕಿನ ಬಗ್ಗೆ 75 ವರ್ಷದ ಬಗ್ಗೆ ನಾವೆಲ್ಲರೂ ಬಹಳ ವಿಜೃಂಭಣೆಯಿಂದ ಸಂಭ್ರಮ ಆಚರಣೆ ಮಾಡಿದೀವಲ್ಲ. ಒಂದ್ ಕಡೆ ಹೇಳ್ತಾರೆ ದೇಶದ ಪ್ರಧಾನ ಮಂತ್ರಿಗಳು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳ್ತಾರೆ. ಹಾಗಾದ್ರೆ ಬಿಜೆಪಿ ಅವ್ರು ಹೇಳ್ಬಿಡ್ಲಿ ನೋಡೋಣ, ಮುಸಲ್ಮಾನರಿಗೆ ವೋಟಿಂಗ್ ಪವರ್ನ ತಕೊಂಡ್ ಬಿಡ್ಲಿ ಅಂತ. ಸ್ವಾಮೀಜಿಗಳಿರೋದು ಸಮಾಜದ ಸ್ವಾಸ್ಥ್ಯವನ್ನ ಕಾಪಾಡ್ಲಿಕ್ಕೆ ಹೊರತಾಗಿ ಸಮಾಜದ ಸ್ವಾಸ್ಥ್ಯನ ಕೆಡಿಸ್ಲಿಕ್ಕೆ ಅಲ್ಲ. ನಾನಷ್ಟು ದೊಡ್ಡವಳಲ್ಲ ಸ್ವಾಮೀಜಿಗಳ ಬಗ್ಗೆ ಕಮೆಂಟ್ ಮಾಡ್ಲಿಕ್ಕೆ. ಬಟ್ ಸ್ವಾಮೀಜಿಗಳು ಏನೇ ಇದ್ರು ಕೂಡ ನಮಗೆ ಮಾರ್ಗದರ್ಶನ ಹೇಳ್ಬೇಕೆ ಹೊರತಾಗಿ ಈ ರೀತಿ ಮಾತನ್ನ ಹೇಳ್ಬಾರ್ದು. ನಾವು ಭಾರತ ದೇಶದಲ್ಲಿದ್ದೀವಿ, ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನವನ್ನ ಫಾಲೋ ಮಾಡ್ತಾ ಇದ್ವಿ. ಎಲ್ಲ ಪ್ರಜೆಗಳಿಗೂ ಎಲ್ಲರಿಗೂ ಕೂಡ ಒಂದೇ ಹಕ್ಕು. ಅದು ನಾನಾಗ್ಲಿ, ಅದು ರಾಷ್ಟ್ರಪತಿ ಆಗ್ಲಿ, ಅದು ನೀವಾಗ್ಲಿ.